ಹಾಸನದಲ್ಲಿ ಮತ್ತೆ ಸಂಚಲನವನ್ನು ಸೃಷ್ಟಿಸ್ತಾ ಇದ್ದಾರೆ ದೇವೇಗೌಡರು. ಹಾಗಾದ್ರೆ ಯಾವ ವಿಚಾರದಲ್ಲಿ ಗೌಡರ ಒಂದು ಹೊಸ ಹುಮ್ಮಸ್ಸೇನಿದೆ ಅದು ಬಿಜೆಪಿಯಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಈ ವಯಸ್ಸಿನಲ್ಲೂ ಕೂಡ ಅಂದರೆ 93ರ ಒಂದು ಇಳಿ ವಯಸ್ಸಿನಲ್ಲಿಯೂ ಕೂಡ ದೇವೇಗೌಡರ ಈ ಒಂದು ಹೊಸ ಹುಮ್ಮಸ್ಸೇನಿದೆ, ಹೊಸ ಆಟ ಇದೆ, ಅದು ಕಾರ್ಯಕರ್ತರಿಗೆ ಕೂಡ ಶಕ್ತಿಯನ್ನು ಕೊಡೋ ಥರ ಇದೆ. 93ರ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಈ ರೀತಿಯಾಗಿ ನಡ್ಕೊಳ್ತಿರೋದು. ರಾಜಕೀಯ ನಿವೃತ್ತಿಯನ್ನು ನಾನು ಪಡೆಯೋಲ್ಲ ಅಂತ ಹೇಳಿದ್ರು ದೇವೇಗೌಡರು ಈ ಹಿಂದೆ ಕೂಡ. ಗೌಡರ ಈ ಒಂದು ಮಾತಿನಿಂದ JDS ಕಾರ್ಯಕರ್ತರಲ್ಲಿ ಈಗ ಒಂದು ಹೊಸ ಜೋಶ್ ಬಂದಂತೆ ಕಾಣ್ತಾ ಇದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಹಬ್ಬರದ ಒಂದು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ HD ಕುಮಾರಸ್ವಾಮಿ ಅವರೇನಿದ್ದಾರೆ ಅವರು ಅಭಿವೃದ್ಧಿಯ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇವೆಲ್ಲವೂ ಕೂಡ ಮುಂದಿನ ಚುನಾವಣೆಯಲ್ಲಿ JDS ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಕಳೆದ ಚುನಾವಣೆಯಲ್ಲಿ ರೇವಣ್ಣ ಸೋತು ಗೆದ್ದಿದ್ರು. ಶ್ರವಣಬೆಳಗೊಳ ಕ್ಷೇತ್ರವೂ ಕೂಡ ಸವಾಲಿನ ಒಂದು ಗೆಲುವಾಗಿತ್ತಲ್ಲಿ. ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ ಪಕ್ಷಕ್ಕೆ ಮುಜುಗರ ತಂದಿತ್ತು, ಮುಳುವಾಗಿತ್ತು. ಅದರಿಂದ ಕೂಡ ಸ್ವಲ್ಪ ಮೈನಸ್ ಇತ್ತು. ಈ ವಿಚಾರ ಅರಿತಂತಹ ದೊಡ್ಡಗೌಡರು ಈಗ ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ. ಬಿಜೆಪಿ ಕಾಂಗ್ರೆಸ್ಗೆ ನಿದ್ದೆ ಕೆಡಿಸಿದ್ದಾರೆ. ಈಗ ದೇವೇಗೌಡರು ಅವರ ಒಂದು ಈ ನಡೆ ನಿದ್ದೆ ಕೆಡಿಸಿದಂತೆ ಕಾಣ್ತಾ ಇದೆ. ಹಾಸನದಲ್ಲಿ ದೇವೇಗೌಡರು ಈ ರೀತಿಯಾಗಿ ನಡೆದುಕೊಳ್ತಾ ಇರೋದ್ರಿಂದ, ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಸಂಚಲನ ಮೂಡಿಸಿದಂತೆ ಆಗ್ತಿದೆ. ಹೊಸ ಹುಮ್ಮಸ್ಸೇನಿದೆ, ಅವ್ರು ಇನ್ನೂ ಕೂಡ ನಾನು ರಾಜಕೀಯದಲ್ಲೇ ಇರ್ತೀನಿ, ಎಷ್ಟು ವರ್ಷ ಆದರೂ ಸರಿ, ನಾನು ರಾಜಕೀಯವನ್ನು ನಿವೃತ್ತಿಯನ್ನು ತಗೊಳ್ಳೋದಿಲ್ಲ ಅಂತ ಏನೊಂದು ಮಾತನ್ನು ಹೇಳಿದರು. ಅದರಿಂದ ಅವರ ಕಾರ್ಯಕರ್ತರು ಖುಷಿ ಪಟ್ಟಿದ್ದಾರೆ. ಅವ್ರಿಗೇನು ಇನ್ನು ವಯಸ್ಸಾಯಿತು, ರಾಜಕೀಯವನ್ನು ಬಿಡ್ತಾರೆ, ಜಾಸ್ತಿ ತಲೆ ಹಾಕಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ದೇವೇಗೌಡರೇ ಹೇಳಿರುವಂತಹ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ನಿವೃತ್ತಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ರು ಕೆಲ ದಿನಗಳ ಹಿಂದೆ. ಆ ಮಾತು ಈಗ ಇಡೀ JDS ಪಕ್ಷದಲ್ಲಿ ಇರುವಂತಹ ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ, ಎಲ್ಲೆಲ್ಲಿ ಈವರೆಗೂ JDS ಗೆಲುವನ್ನು ಸಾಧಿಸಿದೆ, ಎಲ್ಲೆಲ್ಲಿ ಸೋಲನ್ನು ಕಂಡಿದೆ, ಯಾಕೆ ಸೋಲು ಕಾಣ್ತು, ಯಾಕೆ ಗೆಲುವು ಸಾಧಿಸ್ತು, ಇವೆಲ್ಲವೂ ಕೂಡ ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಯಾಕಂದರೆ ದೇವೇಗೌಡರ ಒಂದು ಗರಡಿಯಲ್ಲಿ ಅನೇಕ ರಾಜಕೀಯ ನಾಯಕರು ಹೊರಗಡೆ ಬಂದಿದ್ದಾರೆ. ಅವರಿಂದ ರಾಜಕೀಯ ಒಂದು ಪಾಠವನ್ನು ಕಲಿತು ಬಂದಿದ್ದಾರೆ. ಅವರು ಈಗ ಸಕ್ರಿಯವಾಗಿ ರಾಜಕೀಯದಲ್ಲಿ ಕೂಡ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಅದರಲ್ಲಿ ಒಬ್ಬರು. ಇವರ ಒಂದು ಇದರಿಂದ ಬಂದಂಥವ್ರು ಗರಡಿಯಿಂದ ಪಾಠವನ್ನು ಕಲಿತು ಬಂದರು ಅಂತ ನೋಡಿದಾಗ, ಅದಕ್ಕಾಗಿ ಈಗ ದೇವೇಗೌಡರು ಏನಿದ್ದಾರೆ, ಅವರ ಒಂದು ಹುಮ್ಮಸ್ಸೇನಿದೆ, ಮತ್ತೆ ಈಗ ತಮ್ಮ ಒಂದು ಪಕ್ಷವನ್ನು ಮೇಲಕ್ಕೆ ತರಬೇಕು. ನಾವು ನಮ್ಮ JDS ಪಕ್ಷ ಏನಿದೆ ಇದನ್ನು ನಾವು ಮತ್ತೆ ನಮ್ಮ ಹಿಂದಿನ JDS ಪಕ್ಷದ ಥರ ಮಾಡಬೇಕಂತ ಪಣ ತೊಟ್ಟಂಗಿದೆ. ಮೂವರು ನಾಯಕರು ಕೂಡ, ದೇವೇಗೌಡರಾಗಿರ್ಬೋದು, HD ಕುಮಾರಸ್ವಾಮಿ ಅವರಾಗಿರ್ಬೋದು, ಈಗ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಇವರ ಮೂವರು ಕೂಡ ತಮ್ಮ ಒಂದು ಪಕ್ಷವನ್ನು, ಒಂದು ಪ್ರಾದೇಶಿಕ ಪಕ್ಷ ಏನಿದೆ ಆ ಪಕ್ಷವನ್ನು ನಾವು ಮೇಲಕ್ಕೆ ತರಬೇಕು. BJP ಮತ್ತು ಕಾಂಗ್ರೆಸ್ ಎರಡಕ್ಕೂ ಸೆಡ್ಡು ಹೊಡೆಯೋ ರೀತಿಯಲ್ಲಿ ನಾವು ಮೇಲಕ್ಕೆ ಎದ್ದು ನಿಂದಿರಬೇಕು ಅನ್ನೋ ರೀತಿಯಲ್ಲಿ ಪಣ ತೊಟ್ಟಂಗೆ ಕಾಣ್ತಾ ಇದೆ. ದೇವೇಗೌಡರೊಂದು ಹುಮ್ಮಸ್ಸು, ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಶಕ್ತಿ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಶಕ್ತಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ತಂದಿರುವಂಥದ್ದು. ಇವರ ಹುಮ್ಮಸ್ಸು ಕಾರ್ಯಕರ್ತರಿಗೆ ಶಕ್ತಿಯಾಗಿ ಬದಲಾಗ್ತಾ ಹೋಗುತ್ತೆ. ದೊಡ್ಡಗೌಡರು ಎಲ್ಲಿಯವರೆಗೂ ಕೂಡ ರಾಜಕೀಯದ ಬಗ್ಗೆ ಮಾತನಾಡ್ತಾರೋ, ರಾಜಕೀಯದಲ್ಲಿ ಇರ್ತಾರೋ, ಅಲ್ಲಿಯವರೆಗೂ ಕೂಡ ಅವರ ಒಂದು ದೊಡ್ಡ ಶಕ್ತಿನೇ ಅನ್ನುವಂಥ ಮಾತು ಯಾವಾಗಲೂ ಕೂಡ ಕೇಳ್ತಾ ಇತ್ತು. ಅದೇ ರೀತಿಯಾಗಿ ಇವಾಗ ಅವರ ಒಂದು ನಡವಳಿಕೆ, ಅವರ ಹುಮ್ಮಸ್ಸು ಎಲ್ಲವೂ ಕೂಡ JDS ಪಕ್ಷದ ಒಂದು ವರ್ಚಸ್ಸನ್ನು ಹೆಚ್ಚು ಮಾಡುತ್ತೆ. ಆ ಪಕ್ಷದ ಒಂದು ಗೆಲುವಿಗೆ, ಮೇಲಕ್ಕೆ ತರೋಕ್ಕೆ ಕಾರಣ ಆಗಬಹುದು, ಅಥವಾ ಈ ಎಲ್ಲ ಬೆಳವಣಿಗೆ ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದು. ನಿಖಿಲ್ ಕುಮಾರಸ್ವಾಮಿ ಕೂಡ ಒಂದು ಈಗ ಅನೇಕ ಕಡೆ ಓಡಾಡ್ತಾ ಇದ್ದಾರೆ, ರಾಜಕೀಯವಾಗಿ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಮಂತ್ರಿ ಆದಾಗಿಂದ ಕೂಡ ಅವರು ಕೂಡ ರಾಜ್ಯದ ಒಂದು ರಾಜಕಾರಣದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ರು ಕೂಡ, ನಾನು ಯಾವತ್ತೂ ಕೂಡ JDSನ ಒಂದು ವರ್ಚಸ್ಸನ್ನು ಹೆಚ್ಚಿಸೋಕೆ ಕೆಲಸ ಮಾಡ್ತೇನೆ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಇರುವಂಥದ್ದು. ಈಗ ದೇವೇಗೌಡರು ಕೂಡ ಅವರೇ ಕಟ್ಟಿದಂತಹ ಒಂದು ಪಕ್ಷ ಏನು ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇತ್ತು, ನಡ್ಕೊಂಡು ಬಂದಿತ್ತು ಅಂತ ಹೇಳೋದಾದರೆ ಅದು JDS ಪಕ್ಷ ಏನಿದೆ ಅದರ ಒಂದು ವರ್ಚಸ್ಸಿಗೆ ಮತ್ತೆ ಎದ್ದೊಳ್ಬೇಕು ಮೇಲೆ, ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಈ ನಾಯಕರು. ಇನ್ನು ಅನೇಕ JDS ನಾಯಕರೇನಿದ್ದಾರೆ ಅವರು ಕೂಡ ಅಷ್ಟೇ, ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ನಾಯಕರು. ದೇವೇಗೌಡರ ಒಂದು ಮಾತು ಏನಿದೆ, ಒಂದೊಂದು ಮಾತು ಕೂಡ JDSನ ಒಂದು ಕಾರ್ಯಕರ್ತರಿಗೆ, ನಾಯಕರಿಗೆ ಶಕ್ತಿ ಕೊಡುವಂಥದ್ದು. ಎಷ್ಟು 93 ವರ್ಷ ವಯಸ್ಸಾಗಿದೆ ಅವರಿಗೆ, ಆದರೂ ಕೂಡ ರಾಜಕಾರಣದಲ್ಲಿ ಇರುವಂಥವರು, ರಾಜಕೀಯ ಒಂದು ಮಾತುಗಳನ್ನು ಆಡುವಂಥವರು, ರಾಜಕೀಯ ಹೇಗೆ ಮಾಡಬೇಕು ಅಂತ ಅನೇಕ ನಾಯಕರಿಗೆ ಹೇಳಿಕೊಡುವಂಥವರು. ಮುಖ್ಯವಾಗಿ ಈಗ
ನಿಖಿಲ್ ಕುಮಾರಸ್ವಾಮಿ ಅವರು JDSನ ಒಂದು ಮುಂದಾಳತ್ವವನ್ನು ತಗೊಂಡು ಓಡಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅನೇಕ ರೀತಿಯ ಒಂದು ಟಿಪ್ಸ್ಗಳನ್ನು ಕೊಟ್ಟಿರ್ತಾರೆ ಇವರು ರಾಜಕೀಯವಾಗಿ. ಎಷ್ಟೇ ಆದರೂ ಕೂಡ ತಾತ. ಆದರೆ ಒಂದು ಕಡೆ ಇವರು ಮಾಜಿ ಪ್ರಧಾನಿ ಅನ್ನೋದು ಸತ್ಯ, ಹಾಗೆ ಒಂದು JDS ಪಕ್ಷವನ್ನು ಕಟ್ಟಿ ಬೆಳೆಸಿದವರು ಅನ್ನೋದು ಸತ್ಯ. ಈಗ ಕೂಡ ನಾನು ಆ ಒಂದು ಕೆಲಸವನ್ನು ಮಾಡಬಲ್ಲೆ, ನನ್ನಲ್ಲಿ ಆ ಶಕ್ತಿ ಇದೆ ಅನ್ನೋವಂಥ ರೀತಿಯ ಮಾತುಗಳು ಕೂಡ ಈಗಲೂ ಕೂಡ ಬರ್ತಾ ಇದೆ ಅವರಲ್ಲಿ. ಅದಕ್ಕೋಸ್ಕರನೇ ಅವ್ರು ಹೇಳಿತು ಈ ಹಿಂದೆ, ನಾನು ಯಾವುದೇ ಕಾರಣಕ್ಕೂ ರಾಜಕೀಯ ನಿವೃತ್ತಿಯ ಮಾತುಗಳನ್ನು ಎಲ್ಲೂ ಹೇಳಿಲ್ಲ, ಹಿಂದೆನೂ ಹೇಳಿಲ್ಲ, ಈಗಲೂ ಹೇಳಲ್ಲ, ಮುಂದೆ ಕೂಡ ನಾನು ಹೇಳಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದರು. ದೇವೇಗೌಡರ ಈ ಒಂದು ನಡವಳಿಕೆ, ಈ ಒಂದು ಮಾತು ಹೊಸ ಚೈತನ್ಯವನ್ನು ತಂದಿರುವಂಥದ್ದು JDS ಪಕ್ಷದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.